हरिः श्रीं श्रीगुरुभ्यो नमः। सर्वैर्भिर्लिङ्गसदनैः अदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्यानीकभारती देवो नारायणः श्रीशः देवी मङ्गलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः ಶ್ರೀಂ. ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವು ಆಚಾರ್ಯ ಮಧ್ವರು ವೇದವ್ಯಾಸರನ್ನ ದರ್ಶನ ಮಾಡಿದಂತಹ ಆ ಭಾಗವನ್ನ ನಾವು ನೋಡ್ತಾ ಇದ್ದದ್ದು. ಪರಮಾತ್ಮ ಶ್ರೀಹರಿ ವೇದವ್ಯಾಸ ರೂಪದಿಂದ ಭೂಮಿಯಲ್ಲಿ ಅವತರಿಸಿ ಈ ಶಮ್ಯಾಪ್ರಾಸದಲ್ಲಿ ನೆಲೆಸಿದ್ದು. ಅಂತಹ ಸ್ವಾಮಿಯನ್ನ ಅರಸಿ ಆಚಾರ್ಯರು ಆ ಹಿಮಪರ್ವತವನ್ನ ಏರಿ ಏರಿ ಶಮ್ಯಾಪ್ರಾಸವನ್ನು ಸೇರಿದರು. ಅಲ್ಲಿ ಆ ಸುಂದರವಾದಂತಹ ಹಿಮಪರ್ವತ, ಅಲ್ಲಿ ಅನೇಕ ಪುಷ್ಪವನಗಳನ್ನ ನೋಡಿ ನಂತರ ಹಾಗೆ ಹಾದಿ ಹಿಡಿದು ಬೋರೇವನಕ್ಕೆ ಹೋದರು. ಆ ಬೋರೇವನವನ್ನು ದಾಟುವಾಗ ಅಲ್ಲಿ ಸಿಕ್ಕಿದ್ದು ದಿವ್ಯವಾದಂತಹ ಆಶ್ರಮ. ಅಲ್ಲಿ ಅವರು ಕಂಡಿದ್ದು ಎತ್ತರವಾದಂತಹ ಒಂದು ಬೋರೆ ಮರ. ಅದರ ಅಡಿಯಲ್ಲಿದ್ದಂತಹ ಹಿರಿದಾದ ವೇದಿಕೆ, ವಿಶಾಲವಾದಂತಹ ವೇದಿಕೆ, ಅದರ ಮೇಲೆ ಕುಳಿತಂತಹ ಅಸಂಖ್ಯರಾದ ಋಷಿಜನ, ಮಧ್ಯೆ ಕುಳಿತ ಆ ಶ್ರೀಹರಿ ವ್ಯಾಸರೂಪನಿಂದ ಕಂಗೊಳಿಸ್ತಾ ಇದ್ದ. ಅಂತಹ ವ್ಯಾಸರೂಪದ ವರ್ಣನೆಯನ್ನೆಲ್ಲ ಅವನನ್ನ ನೋಡಿ ಆಚಾರ್ಯ ಮಧ್ವರು ಆ ಪರಮಾತ್ಮನ ದರ್ಶನವನ್ನ ಮಾಡಿದ್ರು. ಅವನನ್ನ ಬಹುವಿಧವಾಗಿ ಆ ಪರಮಾತ್ಮನ ರೂಪಶ್ರೀಯನ್ನ ವರ್ಣಿಸ್ತಾ ಇದ್ರು. ಆಚಾರ್ಯರು ನೋಡಿ ಆನಂದಿಸಿ ಮತ್ತೆ ಅದನ್ನೆಲ್ಲ ಸಂಸ್ಮರಿಸ್ತಾ ಇದ್ದಾರೆ. ಮನಸ್ಸಿನಲ್ಲಿ ಆ ರೂಪವೇ ದೃಢವಾಗಿ ನಿಂತಿದೆ. ಹೀಗೆ ಈ ಪರಮಾತ್ಮ ಅದೆಷ್ಟು ನಾನಾಮಯಗಳಿಂದ ಪರಿಪೂರ್ಣನಾದಂತಹ ಶ್ರೀಹರಿ, ಇವನು ಸೃಷ್ಟಿಯಾದಿ ವ್ಯಾಪಾರಗಳನ್ನೇ ಮಾಡಿರುವಂಥವ. ಇವನ ಈ ಕಾಲುಗೂರಿನ ಕೊನೆಯ ಕಾಂತಿ ಅದೆಷ್ಟು ಯಾರು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಕಾಂತಿಯುಕ್ತವಾದಂತಹ ಆ ಪಾದದ ಉಗುರಿನ ಕೊನೆಯ ಗುಣಗಳನ್ನು ಸಹ ರಮಾದೇವಿ ಇಷ್ಟು ವರ್ಷ ಆಲೋಚಿಸ್ತಾ ಇದ್ರು, ವಿಚಾರ ಮಾಡ್ತಿದ್ರು ಕೂಡ ಅವಳಿಗೆ ಆ ಗುಣಗಳ ಎಣಿಕೆ ಮುಗಿಲಿಲ್ಲ. ಹಾಗೆ ಆ ರಮಾತೀತನೇ ಆಗಿರುವಂತಹ ಶ್ರೀಹರಿ ಅಂತ ಹೀಗೆಲ್ಲ ಆಲೋಚಿಸ್ತಾ ಇದ್ರು. ಪುನಃ ಪುನಃ ಆ ಹರಿಯನ್ನ ನೋಡ್ತಾ ಇದ್ದಾರೆ. ಆ ಪರಮಾತ್ಮನ ರೂಪ ಅದೆಷ್ಟು ಆನಂದ ಕೊಡುತ್ತದೆ ಅಂದ್ರೆ ಅವನ ಸಮೀಪಕ್ಕೆ ಹೋದರು. ಎಷ್ಟು ಸಮೀಪ ಅಂದ್ರೆ ಇವರು ಕೈ ನೀಡಿದ್ರೆ ಆ ಪರಮಾತ್ಮ ಸಿಗ್ಬೇಕು, ಪರಮಾತ್ಮ ಕೈ ನೀಡಿದ್ರೆ ಇವರು ಸಿಗ್ತಾರೆ. ಆ ರೀತಿ ಅಷ್ಟು ಸಮೀಪಕ್ಕೆ ಹೋದ್ರು. ಮನಸ್ಸನ್ನು ಕಣ್ಣುಗಳನ್ನು ಆನಂದಪಡಿಸುವಂತಹ ಆ ವೇದವ್ಯಾಸರು ಅಷ್ಟು ಸನಿಹದಲ್ಲಿದ್ದಾರೆ. ಹೀಗೆ ಈ ಪೂರ್ಣ ಪ್ರಜ್ಞರಿಗೆ ಪರಮಾನಂದ ಆಯಿತು. ಮತ್ತೆ ಆಚಾರ್ಯರು ಒಂದು ಕ್ಷಣದಲ್ಲಿ ಅಷ್ಟು ಸಮೀಪಕ್ಕಿದ್ದಾಗ ಪರಮಾತ್ಮನಿಗೆ ಮನಸ್ಸ ನಮಸ್ಕರಿಸ್ತಾರೆ. ಮನಸ್ಸು ನಮಿಸುವಂಥದ್ದು ಮೊದಲು, ಆ ನಂತರದಲ್ಲಿ ತಲೆಬಾಗುವುದು. ಯಾರಾದ್ರೂ ಗುರುಗಳನ್ನು ಕಂಡ್ರೆ ತಕ್ಷಣ ಮನಸ್ಸು ಬಾಗಿ ಬಿಡ್ಬೇಕು, ಮನಸ್ಸು ಬಾಗಿ ದೇಹ ಬಾಗಿಸು. ಅದನ್ನೇ ಆಚಾರ್ಯರು ಮಾಡ್ತಾ ಇದ್ದಾರೆ. ಹೀಗೆ ಆ ಪರಮಾತ್ಮನ ರೂಪವನ್ನ ಬಹುರೀತಿಯಾಗಿ
ಅವನ ರೂಪ, ಅವನ ನಾನಾ ಅವಯವಗಳ ಉತ್ಕೃಷ್ಟತೆಯನ್ನೆಲ್ಲ ಎಣಿಸಿದಂತಹ ವಿಚಾರ ಮಾಡಿದಂತಹ ಆಚಾರ್ಯರು ಆ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಗುರು ಭಕ್ತಿ ಭರಾನತಾಕೃತಿ ವಿರಚಯ್ಯಾಂಜಲಿ ಬಂಧ ಮಂಜಸ ಕ್ಷಣಮಾಮುಕುಲೀಕೃತೆ ಕ್ಷಣ ಸಗುರುಂ ಕೇವಲಮಭ್ಯವಂದತ. ಈಗ ಗುರುಭಕ್ತಿ ಪರಿಪೂರ್ಣವಾಗಿ ತುಂಬಿ ಹೋಗಿದೆ. ಪೂರ್ಣ ಪ್ರಜ್ಞರ ಮನದ ತುಂಬ ಆ ಗುರುಭಕ್ತಿ ತುಂಬಿ ಹೋಗಿದೆ. ಎಷ್ಟು ಅಂದ್ರೆ ಆ ಗುರುಭಕ್ತಿಯ ಭಾರದಿಂದ ಅವರ ತಲೆ ಬಾಗಿ ಬಿಡ್ತು. ಆಚಾರ್ಯರ ತಲೆ ಬಾಗ್ತಾ ಇದೆ ಅಂದ್ರೆ ಅದಕ್ಕೆ ಅರ್ಥ ಏನು ಅಂದ್ರೆ, ಭಾರವಾದದ್ದೇನಾದ್ರೂ ಹೊತ್ತಾಗ ಈ ರೆಂಬೆ ಕೊಂಬೆಗಳಲ್ಲೂ ಅಷ್ಟೇ, ರೆಂಬೆ ಕೊಂಬೆಗಳು ಬಹಳಷ್ಟು ಫಲಗಳನ್ನ ತುಂಬಿಕೊಂಡಾಗ ರೆಂಬೆಗಳು ಬಾಗಿರುವುದನ್ನ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಈ ಭಗವಂತನ ನಾನಾ ಗುಣಗಳನ್ನ ಎಣಿಸ್ತಾ ಎಣಿಸ್ತಾ ಆ ಭಗವಂತನ ರೂಪಗಳನ್ನ ನೋಡಿ ಆನಂದಿಸಿ ಭಕ್ತಿಯ ಭಾರದಿಂದ ಅವರ ತಲೆ ಬಾಗಿತು. ಎರಡೂ ಕೈಗಳನ್ನು ಜೋಡಿಸಿದ್ದಾರೆ ಆಚಾರ್ಯರು. ಮತ್ತು ಒಂದು ಕ್ಷಣಕಾಲ ಅವರು ಅವರ ಕಣ್ರೆಪ್ಪೆಗಳನ್ನು ಅರೆಬರೆಯಾಗಿ ಮುಚ್ಚಿದು. ವಿರಚಯ್ಯಾಂಜಲಿ ಬಂಧ ಮಂಜಸ ಅಂತ. ಅಂಜಲಿ ಅಂದ್ರೆ ಹೊಗಸೆ ಅಂತ, ಕೈ. ಅದನ್ನ ಎರಡು ಕೈಗಳನ್ನ ಚೆನ್ನಾಗಿ ಅವರು ಜೋಡಿಸಿದ್ರು. ಕ್ಷಣಮಾಮುಕುಲೀಕೃತೆ ಕ್ಷಣ. ಈ ಕ್ಷಣ ಅಂದ್ರೆ ಕಣ್ಣು ಅಂತ, ನೋಟ ಅಂತ ಕಣ್ಣು ಅಂತ ಹೇಳ್ಬೋದು. ಇಲ್ಲಿ ಒಂದು ಕ್ಷಣ ಅರೆಬರೆಯಾಗಿ ಆ ಕಣ್ಣನ್ನ ಮುಚ್ಚಿದ್ರು. ಆ ಗುರುವನ್ನ ಅವರು ನೋಡ್ತಾರೆ ಮತ್ತು ಆಚಾರ್ಯರು ಆ ಗುರುವಿಗೆ ಮನಸ್ಸಿನಲ್ಲಿಯೇ ನಮಿಸ್ತಾರೆ. ಒಮ್ಮೆ ಆ ಭಕ್ತಿಯ ಭಾರದಿಂದ ತಲೆಬಾಗಿ ಕೈ ಜೋಡಿಸಿ ಆ ಕಣ್ಣುಗಳನ್ನು ಅರೆಮುಚ್ಚಿ ಆ ಪರಮಾತ್ಮನನ್ನೇ ಮನದಲ್ಲಿ ನೆನೆತಾ ಮನಃಪೂರ್ವಕವಾಗಿ ಮನಸಾರೆ ನಮಸ್ಕಾರ ಮಾಡಿದ್ರು ಆಚಾರ್ಯರು. ವಿನಯಾಭರಣೇನ ಭೂಷಿತಃ ಸ್ಫುಟಮಷ್ಟಾಂಗ ವಿಶಿಷ್ಟ ಚೇಷ್ಟಿತಃ ಭಗವತ್ತಮ ಪಾದ ಪಂಕಜೆ ಭಗವಾನ್ ಸಪ್ರಣನಾಮ ಭಾಗ್ಯವಾನ್. ಆಚಾರ್ಯರು ಅಂದ್ರೆ ಯಾರು? ಸಹ ಪ್ರಣನಾಮ ಭಾಗ್ಯವಾನ್. ಅಲ್ಲಿ ಭಗವಾನ್ ಭಾಗ್ಯವಾನ್ ಸ ಪ್ರಣನಾಮ. ಆ ಪರಮಾತ್ಮನನ್ನು ನೋಡಿದಂತಹ ಭಗವಾನ್ ಅಂದ್ರೆ ಪೂಜ್ಯರು ಅಂತ ಅರ್ಥ. ಭಗವಾನ್ ಎನ್ನುವ ಶಬ್ದ ನೇರವಾಗಿ ವಿಷ್ಣುವಿಗೆ ಅನ್ವಯ ಆಗ್ತದೆ. ಆದ್ರೆ ಎಲ್ಲರಿಗೂ ಹೇಳ್ಬೋದು. ನಾವು ಅನೇಕ ಕಾವ್ಯಗಳನ್ನ ನೋಡುವಾಗ ಋಷಿ ಜನರಿಗೆಲ್ಲ ಭಗವಾನ್ ಅಂತ ಹೀಗೆ ಸಂಬೋಧಿಸುವುದಿದೆ. ಭಗವಾನ್ ಅಂತ ಹೇಳ್ತಾರೆ, ಭಗವಾನ್ ಕಣ್ಮಹ ಹೀಗೆಲ್ಲ ಹೇಳ್ತಾರೆ. ಅದಕ್ಕೆ ಅರ್ಥ ಏನು ಅಂದ್ರೆ ಪೂಜ್ಯರು ಅಂತ ಅರ್ಥ. ಪರಮಾತ್ಮನ ವಿಷಯದಲ್ಲಾದ್ರೆ ಭಗಶಬ್ದದ ಅರ್ಥವನ್ನು ಹೇಳಿ ಇಂತಹ ಗುಣೋಪೇತನಾದಂತಹ ಷಡ್ಗುಣೈಶ್ವರ್ಯ ಪೂರ್ಣನಾದಂತಹ ಹರಿ ಎನ್ನುವಂತಹ ಅರ್ಥದಲ್ಲಿ ಭಗವಾನ್ ಶಬ್ದ ಹರಿಗೆ ಅನ್ವಯ ಆಗುವುದು. ಹಾಗಾಗಿ ಶ್ರೀ ಭಗವಾನ್ ವಾಚ ಅಂತ ಅನೇಕ ಪುರಾಣಗಳಲ್ಲಿ ಭಗವದ್ಗೀತೆಯಲ್ಲೆಲ್ಲ ನಾವು ನೋಡುವಂಥದ್ದು. ಇಲ್ಲಿ ಭಗವಾನ್ ಅಂದ್ರೆ ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಭಗವಾನ್ ಶಬ್ದ ಪೂಜ್ಯ ಎನ್ನುವ ಅರ್ಥವನ್ನ ಕೊಡ್ತದೆ. ಅದಕ್ಕೆ ಇಲ್ಲಿ ಭಗವಾನ್ ಭಾಗ್ಯವಾನ್ ಸಹ ಭಾಗ್ಯವಾನ್ ಭಗವಾನ್ ಪ್ರಣನಾಮ. ಆ ಭಾಗ್ಯಪೂರ್ಣರಾದಂತಹ ಪೂಜ್ಯರಾದಂತಹ ಪೂರ್ಣ ಪ್ರಜ್ಞರು ಪ್ರಣನಾಮ ಅಂದ್ರೆ ನಮಸ್ಕರಿಸಿದ್ರು ಅಂತ ಅರ್ಥ. ಅವರು ಹೇಗಿದ್ದಾರೆ? ಆಚಾರ್ಯರಿಗೆ ಉಳಿದ ವಿಷಯವನ್ನು ಹೇಳ್ತಾರೆ. ಅವರು ಭಾಗ್ಯವಂತರು, ಪೂಜ್ಯರಾದಂಥವರು. ಆಚಾರ್ಯ ಮಧ್ವರು ಅಂದ್ರೆ ಅವರು ಪೂಜ್ಯರಾದವರು, ಭಾಗ್ಯಶಾಲಿಗಳು. ಹಾಗೆಯೇ ವಿನಯಾಭರಣೇನ ಭೂಷಿತ. ಅವರು ಆಭರಣದಿಂದ ಅಲಂಕೃತರಾಗಿದ್ದಾರೆ. ಆ ಆಭರಣ ಯಾವುದು? ವಿನಯ ಎನ್ನುವಂತಹ ಆಭರಣದಿಂದ ಅವರು ಅಲಂಕೃತರಾಗಿದ್ದಾರೆ. ಮತ್ತು ಹಾಗೆಯೇ ಆಚಾರ್ಯರು ಅವರು ಅಷ್ಟಾಂಗ ವಿಶಿಷ್ಟ ಚೇಷ್ಟಿತ, ಸಾಷ್ಟಾಂಗವಾದ ನಮಸ್ಕಾರವನ್ನ ಅವರು ಮಾಡ್ತಾರೆ. ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ ಅಂದ್ರೆ 8 ಅಂಗಗಳನ್ನ ಉಪಯೋಗ ಮಾಡಿ ನಮಸ್ಕಾರ ಮಾಡಿ. ಅವರ ಅಲಂಕಾರ ಏನು ಅಂದ್ರೆ ವಿನಯವೇ ಅವರಿಗೆ ಆಭರಣವಾಗಿರುವಂಥದ್ದು. ಅನೇಕ ವಸ್ತ್ರಾಭರಣಗಳಂದ್ರೆ ಅವು ವಿನಯವೇ. ಮತ್ತೆ ತಮ್ಮ ಅಷ್ಟಾಂಗಗಳಿಂದಲೂ ಕೂಡಿದಂತಹ ನಮಸ್ಕಾರವನ್ನು ಅಂದ್ರೆ ದೀರ್ಘದಂಡ ಪ್ರಣಾಮವನ್ನ
ಆ ಹರಿಗೆ ಸಮರ್ಪಿಸ್ತಾರೆ. ಎಲ್ಲಿ ಭಗವತ್ತಮ ಪಾದ ಪಂಕಜೆ, ಆ ಪೂಜ್ಯರಿಗೆ ಪೂಜ್ಯತಮನಾದಂತಹ ಷಡ್ಗುಣೈಶ್ವರ್ಯ ಪೂರ್ಣನಾದಂತಹ ಆ ಶ್ರೀಹರಿಯ ಅವತಾರ ರೂಪ ಶ್ರೀ ವೇದವ್ಯಾಸರ ಪಾದಕಮಲಗಳಿಗೆ ಆಚಾರ್ಯರು ನಮಸ್ಕಾರ ಮಾಡಿದರು ಅಂತ. ಇಲ್ಲಿ ಅಷ್ಟಾಂಗ ಅಂತ ಹೇಳಿದ್ವಿ, ಸಾಷ್ಟಾಂಗ ಅಂತ. ಅದಕ್ಕೆ ಅರ್ಥ ಏನು ಅಂದ್ರೆ 8 ಅಂಗಗಳನ್ನ ಬಾಗಿಸಿ ತಾಗಿಸಿ ನಮಸ್ಕಾರ ಮಾಡುದು. ಅಂದ್ರೆ ತಲೆ ನೆಲಕ್ಕೆ ಊರಿರ್ಬೇಕು, ತಲೆ ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡುವುದು. ತಲೆ, ಎಲೆ, ಕಣ್ಣು ಮತ್ತು ಕೈಕಾಲುಗಳು, ಕಾಲು, ಮೊಣಕಾಲು ಮತ್ತೆ ಕೈಗಳನ್ನು ನೀಡಿ ಜೋಡಿಸಿರ್ಬೇಕು. ಆ ರೀತಿ ಸಾಷ್ಟಾಂಗ ನಮಸ್ಕಾರ. ಜೊತೆಯಲ್ಲಿ ಅವರ ಮಾತು, ಯಾರನ್ನು ಕುರಿತು ನಮಸ್ಕಾರ ಮಾಡ್ತಾರೋ ಅವರನ್ನು ಕುರಿತಾದ ಮಾತಿರ್ಬೇಕು. ಉದಾಹರಣೆಗೆ ಕೃಷ್ಣಾಯ ನಮಃ, ಕೃಷ್ಣಾಯ ನಮಃ ಅಂತ ಈ ಮಾತು ನಾಲಿಗೆಯಲ್ಲಿ ಬರಬೇಕು. ಮನಸ್ಸು ಕೂಡ ನಮಸ್ಕಾರ ಭಾವವನ್ನು ಹೊಂದಿರಬೇಕು. ಹೀಗೆ ಮನಸ್ಸಿನಿಂದ ಬಾಯಲ್ಲಿ ಆ ನಾಮವನ್ನ ಉಚ್ಚಾರ ಮಾಡ್ತಾ, ಯಾರಿಗೆ ನಮಸ್ಕಾರ ಮಾಡ್ತೇವೋ ಅವರ ನಾಮವನ್ನ ಉಚ್ಚಾರ ಮಾಡಿ ನಮಃ ಅನ್ಬೇಕು. ನಂತರದಲ್ಲಿ ತಲೆ ಮೇಲೆ ಕೈಗಳೆಲ್ಲನ್ನೂ ಜೋಡಿಸಿ ಕೈಗಳ ನಮಸ್ಕಾರ. ಮತ್ತೆ ಇದಲ್ಲದೆ ಕಾಲು, ಮೊಣಕಾಲು ಇವುಗಳು ನೆಲಕ್ಕೆ ತಾಗಿರ್ಬೇಕು. ಹಾಗೆಯೇ ಕಣ್ಣು, ತಲೆ, ಎದೆ ಎಲ್ಲವೂ ಕೂಡ ಆ ನೆಲಕ್ಕೆ ತಾಗಿಸಿ, ಅಂದ್ರೆ ಯಾವ ರೀತಿಯ ಸರ್ವಾವಯವಗಳನ್ನು ಸಮರ್ಪಿಸಿದಂತಹ ಒಂದು ನಮಸ್ಕಾರ ಆಗಿರ್ಬೇಕು ಅಂತ. ಈ ರೀತಿಯ ನಮಸ್ಕಾರವನ್ನು ಮಾಡಬೇಕು. ಆಚಾರ್ಯರು ಅದೇ ರೀತಿ ನಮಸ್ಕಾರ ಮಾಡಿದರು. ಸನಿರೀಕ್ಷ ಪರಾಶರತ್ನಜಃ ಪ್ರಣತಂ ಪ್ರೇಷ್ಠಮಶೇಷ ಸದ್ಗುಣೈಃ ಪರಯೋರ್ಯುಗಲೇನ ವಲ್ಗುಣ ತಮುದಸ್ಥಾಪಯದಾ ಸುಪಾತಿನಾ. ಹೇಗಿದ್ದಾರೆ ಆಚಾರ್ಯರು ಅಂದ್ರೆ, ಆ ಪರಾಶರಾತ್ಮಜ, ಪರಾಶರ ಋಷಿಗಳಿಗೆ ಮಗ ಎಂದು ಪ್ರಸಿದ್ಧನಾದಂತಹ ಆ ಕೃಷ್ಣ, ಆ ಶಿಷ್ಟ ಕೃಷ್ಣ, ಅವ ನೋಡಿದ. ನಿರೀಕ್ಷ, ಆ ವೇದವ್ಯಾಸರು ಈ ಪೂರ್ಣ ಪ್ರಜ್ಞರನ್ನ ನೋಡಿದರು. ಪೂರ್ಣ ಪ್ರಜ್ಞರು ಪ್ರಣತಂ, ನಮಸ್ಕಾರ ಮಾಡಿದವರು. ತನಗೆ ನಮಸ್ಕರಿಸ್ತಾ ಇರುವಂತಹ ಪೂರ್ಣ ಪ್ರಜ್ಞರನ್ನ, ಆ ಪ್ರೇಷ್ಠರಾದಂತಹ ತನಗೆ ಅತ್ಯಂತ ಮೆಚ್ಚಿನ ಆ ಪೂರ್ಣ ಪ್ರಜ್ಞರು ತನಗೆ ನಮಸ್ಕಾರ ಮಾಡ್ತಾ ಇರುವುದನ್ನ ನೋಡಿದ್ರು. ಅಶೇಷ ಸದ್ಗುಣೈಹಿ, ಹೀಗೆ ತನ್ನ ಪಾದಗಳಿಗೆ ಈ ರೀತಿಯಾಗಿ ಸಾಷ್ಟಾಂಗವಾದ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಆ ಪೂರ್ಣ ಪ್ರಜ್ಞರು. ಅದನ್ನ ಕಂಡು ಕೂಡಲೇ ತನ್ನ 2 ಪರಯೋಹೋ ಯುಗಳೇನ ವಲ್ಗುಣ, ಅತ್ಯಂತ ಚಂದದ ತನ್ನೆರಡೂ ಕೈಗಳಿಂದ ಆ ಪರಮಾತ್ಮನು ತನ್ನ ಸುಂದರವಾದಂತಹ 2 ಕೈಗಳಿಂದ ಆ ಪೂರ್ಣ ಪ್ರಜ್ಞರನ್ನ ಮೇಲೆತ್ತಿದರು. ಆ ಪೂರ್ಣ ಪ್ರಜ್ಞರ ತೋಳುಗಳನ್ನು ಹಿಡಿದು ಮೇಲೆಬ್ಬಿಸಿದ್ರು. ಮತ್ತು ಅಲ್ಲಿ ನೋಡಿದ್ರೆ ವೇದವ್ಯಾಸರು ಹಾಗೆ ಮೇಲೆಬ್ಬಿಸಿ ಅವರನ್ನ ಆಶುಪಾತಿನ ಅಂತ ಹೇಳ್ತಾರೆ. ಕಂಡ ಕೂಡಲೇ ನಮಸ್ಕಾರ. ಪಾತಿಯಿಂದ ಬೀಳಿಸುವುದು, ತನ್ನ ದೇಹವನ್ನು ಕಂಡ ಕೂಡಲೇ ತನ್ನ ದೇಹವನ್ನು ನೆಲಕ್ಕೆ ಬೀಳಿಸಿ ಹೀಗೆ ಮಾತಿನಿಂದ ಮನಸ್ಸಿನಿಂದ ತನ್ನನ್ನೇ ತುಂಬಿಕೊಂಡು ಧ್ಯಾನ ಮಾಡ್ತಾ ಇರುವಂತಹ ಪರಮ ಭಕ್ತಿ ಸಂಪನ್ನರಾದಂತಹ ಈ ಪೂರ್ಣ ಪ್ರಜ್ಞರನ್ನ ತನ್ನೆರಡೂ ಕೈ ನೀಡಿ ತನ್ನ ಕೈಗಳಿಂದ ಮೇಲೆತ್ತಿದರು ಅಂತ ಹೇಳ್ತಾರೆ. ಅಂದ್ರೆ ಭಕ್ತನಿಗೆ ಅತಿಶಯವಾದ ಭಕ್ತಿ ಪರಮ ಭಕ್ತಿ, ಪರಮಾತ್ಮನಿಗೆ ಅವರ ಮೇಲೆ ಅತಿಶಯವಾದ, ಪರಮ ಭಕ್ತನ ಬಗ್ಗೆ ಪರಮಾತ್ಮನಿಗೆ ಅತಿಶಯವಾದ ವಾತ್ಸಲ್ಯ. ಇಂಥ ಒಂದು ರೀತಿ ಅಲ್ಲಿ ಈ ದೃಶ್ಯ ಕಾಣಿಸ್ತು. ಅಮಿತ ಪ್ರಮತಿಂ ಶ್ರುತೀಶ್ವರಃ ಪರಿರೇಭೆ ಪರಿದೃಶ್ಯತಂ ಧೃತಂ ಪ್ರಣಯಾಮೃತ ಪೂರ್ಣ ಮಾನಸಃ ಸ್ಮಿತವಕ್ತ್ರಃ ಪರಿಫುಲ್ಲಲೋಚನಃ. ಕೂಡಲೇ ಆಮೇಲೆ ತನ್ನೆರಡೂ ಕೈಗಳಿಂದ ಮೇಲೆತ್ತಿ ಅಮಿತ ಪ್ರಮತಿಂ ಶ್ರುತೀಶ್ವರ ಅಂತ ಹೇಳ್ತಾರೆ. ಶ್ರುತೀಶ್ವರ ಅಂದ್ರೆ ಶ್ರುತಿಗಳಿಗೆ ಒಡೆಯ ವೇದೇಶ್ವರ, ವೇದನಾಥನಾದಂತಹ ಶ್ರೀಹರಿ ವೇದವ್ಯಾಸ
ಆ ತನಗೆ ಬಾಡಿದಂತಹ ಆ ಪೂರ್ಣ ಪ್ರಜ್ಞರನ್ನ ತನ್ನೆರಡೂ ಕೈಗಳನ್ನ ನೀಡಿ ಮೇಲೆತ್ತಿದ್ದು ಹೌದು. ಮೇಲೆತ್ತಿ ಪರಿರೇಭೆ ಪರಿದೃಶ್ಯ ಅವರನ್ನ ಅಪ್ಪಿಕೊಂಡು, ಪರಿರೇಭೆ ಚೆನ್ನಾಗಿ ಅಪ್ಪಿಕೊಂಡು ಅವರನ್ನ ಹಿಡಿದು, ಆ ಪೂರ್ಣ ಪ್ರಜ್ಞರನ್ನ ಹಿಡಿದುಕೊಂಡು ತನ್ನ ಹೃದಯಕ್ಕೆ ಚೆನ್ನಾಗಿ ಅಪ್ಪಿಕೊಂಡ್ರು. ಅದು ವೇಗವಾಗಿ ಆ ಕೂಡಲೇ, ಆ ಮೇಲೆತ್ತಿದ ಕೂಡಲೇ ಆತನ ಪರಮ ಭಕ್ತನಾದಂತಹ ಪೂರ್ಣ ಪ್ರಜ್ಞರನ್ನ ಬಹಳ ಕೂಡಲೇ ತನ್ನ ಎದೆಗಪ್ಪಿಕೊಂಡು ವೇದವ್ಯಾಸರು ಪ್ರಣಯಾಮೃತ ಪೂರ್ಣ ಮಾನಸಃ ಸ್ಮಿತ ವಕ್ತ್ರ ಪರಿಫುಲ್ಲಲೋಚನ. ಆ ವೇದವ್ಯಾಸರು ಹೇಗಿದ್ದಾರೆ? ಅವರನ್ನ ಶ್ರುತೀಶ್ವರ ಅಂದ್ರೆ ವೇದದ ಒಡೆಯರು, ವೇದಗಳ ಒಡೆಯ ವೇದನಾಥನಾದಂತಹ ವೇದವ್ಯಾಸ. ಮತ್ತು ಪ್ರಣಯಾಮೃತ ಪೂರ್ಣ ಮಾನಸ, ಆ ವೇದವ್ಯಾಸರ ಮನಸ್ಸು ಹೇಗಿದೆ? ಅದು ಪ್ರೀತಿ ಎನ್ನುವಂತಹ ಅಮೃತದಿಂದ ತುಂಬಿರುವಂತಹ ಮನಸ್ಸು. ತನ್ನ ಭಕ್ತರ ಬಗ್ಗೆ ಪರಮಾತ್ಮನಿಗೆ ಯಾವಾಗಲೂ ವಾತ್ಸಲ್ಯ ಇದೆ. ಹೀಗೆ ವಾತ್ಸಲ್ಯ ಪೂರ್ಣವಾದ ವಾತ್ಸಲ್ಯವೆನ್ನುವಂತಹ ಅಮೃತದಿಂದ ತುಂಬಿರುವಂತಹ ಮನಸ್ಸುಳ್ಳವರು ವೇದವ್ಯಾಸರು. ಆ ಪರಮಾತ್ಮನನ್ನು ತನ್ನ ಎದೆಗಪ್ಪಿಕೊಂಡ್ರು. ಆ ವೇದವ್ಯಾಸರ ಮುಖದಲ್ಲಿ ಒಳ್ಳೆ ಮುಗುಳ್ನಗೆ ತುಂಬಿದ ಮುಖವುಳ್ಳವರು ವೇದವ್ಯಾಸರು. ವೈಫುಲ್ಲ ಲೋಚನ, ಅರಳಿದ ಕಣ್ಣುಗಳು ಉಳ್ಳವರು ಇಂಥ ವೇದವ್ಯಾಸರು ಆ ಪೂರ್ಣ ಪ್ರಜ್ಞರನ್ನ ಮೇಲೆತ್ತಿ ತಮ್ಮ ಎದೆಗೆ ವಾತ್ಸಲ್ಯದಿಂದ ತಮ್ಮೆಡೆಗೆ ಅಪ್ಪಿಕೊಂಡ್ರು ಅಂತ ಹೇಳ್ತಾರೆ. ಯಮಜಾಮ್ಯುದವಾಸೋರ್ಜಿತೋ ಯದಿ ಜಾಂಬೂನದವಾರಿ ಸಂವ್ರಜೇದ್ ಕನಕದ್ಯುತಿ ಮಧ್ವ ಸಂಗವಾನ್ ಉಪಮೀಯೇತ ಸತೇನ ನೀಲಭಾಹಂ. ಇದು ಹೇಗೆ ಕಾಣಿಸ್ತಾ ಇದೆ ಅಂದ್ರೆ, ಯಮಜಾಮ್ಯುದವಾಸ ಊರ್ಜಿತ ಜಾಂಬೂನದವಾರಿ ಸಂವ್ರಜೆ. ನದಿಗಳನ್ನ ನದಿ ಸಂಗಮವನ್ನ ನಾವು ನೋಡ್ತೇವೆ. ಅತ್ಯಂತ ಪ್ರಸಿದ್ಧವಾದಂತಹ ಸಂಗಮ ಅಂದ್ರೆ ತ್ರಿವೇಣಿ ಸಂಗಮ. ಅದನ್ನ ಪ್ರಯಾಗ ಅಂತ ಕರೀತಾರೆ. ಪ್ರಯಾಗ ಅಂದ್ರೆ ನದಿಗಳ ಸಂಗಮನೇ. ಪ್ರಯಾಗ ಶಬ್ದಕ್ಕೆ ಅರ್ಥವೇ ಹಾಗೆ. ಪದೇ ಪದೇ ಬೇರೆ ಷಟ್ಪ್ರಯಾಗ ಅಂತೆಲ್ಲ ಕೇಳ್ತೇವಲ್ಲ. ಪ್ರಸಿದ್ಧ ಅಂದ್ರೆ ತ್ರಿವೇಣಿ ಸಂಗಮ, ಪ್ರಯಾಗರಾಜ. ಅಲ್ಲಿ 3 ನದಿಗಳು ಸೇರ್ತವೆ. ಗಂಗಾ ಬಿಳಿ ಬಣ್ಣದ್ದು, ಯಮುನಾ ಕಪ್ಪು ಬಣ್ಣದ್ದು. ಇದನ್ನೆಲ್ಲ ನಾವು ಕಾಣುವಂಥದ್ದು. ನಾನು ಕಂಡಿಲ್ಲ, ಕಂಡವರು ಹೇಳಿದ್ದನ್ನು ನಿಮ್ಮ ಮುಂದೆ ಇಡುವುದು ಅಥವಾ ಚಿತ್ರಗಳನ್ನ ನೋಡ್ತೇನೆ ಅಷ್ಟೇ. ಅದರಿಂದ ನಾನು ಕಾಣ್ತೇವೆ ಅಂದ್ರೆ ನನಗೆ ಅನ್ವಯ ಆಗುವುದಲ್ಲ. ಹಾಗೆ ಅನ್ವಯ ಮಾಡಿಕೊಂಡ್ರೆ ಸುಳ್ಳಾಗ್ತದೆ. ಇರಲಿ, ನದಿಗಳ ಸಂಗಮ, ಬೇರೆ ಬೇರೆ ಬಣ್ಣದ ನೀರುಗಳು ಒಟ್ಟಾಗಿ ಸೇರುವಂತಹ ಸಂಗಮವನ್ನೆಲ್ಲ ಕಾಣುವಂಥದ್ದಿದೆ, ಹೌದಾ? ಹಾಗೆ ಇಲ್ಲಿಯೂ ಕೂಡ ಈ ನಮ್ಮ ವೇದವ್ಯಾಸರು ಅವರು ಹೇಗಿದ್ದಾರೆ? ನೀಲ ಮೇಘವರ್ಣ. ವೇದವ್ಯಾಸರ ರೂಪ ಅಂದ್ರೆ ಅದು ಯಮಜ ಉದ್ಯವಾಸ. ಇದು ಹೇಗೆ ಅಂದ್ರೆ ಆ ಒಂದು ಯಮುನಾ ನದಿಯ ನೀರು ಅಂದ್ರೆ ಅದಕ್ಕೆ ಕಪ್ಪು ಬಣ್ಣ. ಹಾಗೆಯೇ ಬಂಗಾರದ ಬಣ್ಣದ ನೀರಿದ್ರೆ ಅದು ಇರುವುದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಗೊತ್ತಾ? ಗಂಗಾ ನದಿಯನ್ನ ವರ್ಣನೆ ಮಾಡ್ಬೇಕಾದ್ರೆ ಸ್ವರ್ಣವರ್ಣದ ನದಿ ಅಂತ ಹೇಳ್ತಾರೆ. ಯಾಕೆ? ಗಂಗಾ ನದಿಯಿಂದ ಬಿಳುಪಾದದ್ದಲ್ವಾ. ಗಂಗೆಗೆ ಧವಲಗಂಗಾ ಅಂತಲೇ ಹೆಸರು. ಧವಲ ಅಂದ್ರೆ ಬಿಳಿ ಬಣ್ಣದ ಗಂಗಾ, ಧವಲಗಂಗಾ ಅಂತ ಹೇಳೋದು. ಇದನ್ನು ನಾವು ನೋಡ್ತೇವೆ. ಈಗ ಇಲ್ಲಿ ನಾವು ಗಂಗೆ ಬಿಳಿದಾದದ್ದಲ್ವಾ ಅಂದ್ರೆ ಹಾಗಲ್ಲ. ಅವಳು ಈ ಜಂಬೂದ್ವೀಪ, ಮೇರು ಪರ್ವತದ ಆ ಹಾದಿಯಲ್ಲೆಲ್ಲ ಹರಿದು ಬರುವಾಗ, ಆ ಮೇರು ಪರ್ವತದ ಹಾದಿಯಲ್ಲಿ ಗಂಗೆ ಹರಿದು ಬರುವಾಗ ಅದರ ತುಂಬಾ ಬಂಗಾರ ಉಂಟು. ಬಂಗಾರವನ್ನು ಎಲ್ಲಿ ತೆಗಿತೇವೆ ನಾವು? ಗಣಿಯಲ್ಲಿ ನೆಲವನ್ನ ತೋಡಿ ಬಂಗಾರವನ್ನ ತೆಗೆಯುವಂಥದ್ದು. ಅಲ್ಲಲ್ಲಿ ಚಿನ್ನದ ಗಣಿ ಅಂತ ಹೇಳ್ತಾರೆ. ಅಂದ್ರೆ ಚಿನ್ನ ನೆಲದ ಆಳದಲ್ಲಿ ಸಿಗ್ತದೆ ಅಂತ ನಾವು ತಿಳಿದಿದ್ದೇವೆ. ಮೇರು ಪರ್ವತದಲ್ಲಿ ಹಾಗೆ ಅಲ್ಲ. ಅಲ್ಲಿ ಗಣಿಗಾರಿಕೆ ಬೇಡವೇ ಬೇಡ. ಮಣ್ಣಲ್ಲಿ ನೋಡುವಾಗ ಚಿನ್ನ ಬೆರೆತುಕೊಂಡೇ ಇರುವಂತಹ ಮಣ್ಣನ್ನ ಹೀಗೆ ನಾವು ನೋಡುವಾಗ ಸಹಜವಾಗಿ ಅಲ್ಲಿ ಬಂಗಾರ ಜೊತೆಯಾಗಿ ಇರ್ತದೆ. ಗಣಿಗಾರಿಕೆ ಅಂತ ತೋಡು ಕೆಲಸವೇ ಇಲ್ಲ, ಮೇಲಿಂದ ಮೇಲೆ ಹಾಗೆ ಇರ್ತದೆ.
ಆದ್ರಿಂದ ಗಂಗಾ ನದಿ ಹರಿತದಲ್ಲ, ಗಂಗಾ ನದಿ ತಿಳಿ ನೀರಿನ ಆ ಬಿಳಿ ಬಿಳಿಯಾದಂತಹ ನೀರು ಹರಿಯುವಾಗ ಅದರ ಅಡಿಯಲ್ಲಿ ತುಂಬಿರುವಂಥದ್ದೆಲ್ಲ ಬಂಗಾರವೇ. ಬಂಗಾರದ ನೆಲದ ಮೇಲೆ ಹರಿಯುವಂತಹ ಆ ನದಿ ಯಾವ ಗಂಗಾ ನದಿ, ಅದನ್ನು ನೋಡುವಾಗ ಅದು ಚಿನ್ನದ ಬಣ್ಣದ ನದಿಯಾಗಿ ಕಾಣ್ತದೆ. ಮೇರು ಪರ್ವತದಲ್ಲಿ ಮಾತ್ರ ಹಾಗೆ, ಎಲ್ಲ ಕಡೆಯಲ್ಲಿ ಇಂತೆಲ್ಲ ಬೇರೆ ಕಡೆಯಲ್ಲಿ ಇರಬಹುದು. ನಮ್ಮ ದೃಷ್ಟಿ ಕಡಿಮೆ, ನಮಗೆ ತೀರ ಅತ್ಯಲ್ಪ ಜ್ಞಾನ, ಹಾಗಾಗಿ ಎಲ್ಲಿ ಏನುಂಟು ಏನು ಗೊತ್ತಿಲ್ಲ ನಮಗೆ. ನದಿಯ ಒಳ್ಳೆ ಪವಿತ್ರ ನದಿಗಳ ಹೆಸರು ಗೊತ್ತುಂಟು. ಎಲ್ಲಿಯಾದ್ರೂ ಹೋಗಿ ಅನುಕೂಲ ಆದ್ರೆ, ಅವಕಾಶ ಆದ್ರೆ ಹೋಗಿ ಗಂಗಾ ಸ್ನಾನವನ್ನು ಮಾಡಿ ಬರ್ತೇವೆ. ಅಷ್ಟು ಬಿಟ್ರೆ ಅದರ ಮತ್ತೆಲ್ಲ ಅದರ ವಿಶೇಷ ಲಕ್ಷಣಗಳು ಗೊತ್ತಿರೋದಿಲ್ಲ. ಹೀಗೆ ಮೇರು ಪರ್ವತದ ಹಾದಿಯಲ್ಲಿ ಆ ನೆಲದ ಮೇಲೆ ಹರಿದು ಬರುವಾಗ ಬಂಗಾರ ವರ್ಣದ ನೆಲ, ಅದರ ಮೇಲೆ ಹರಿದು ಬರುವಾಗ ಗಂಗೆ ಅದು ಸುವರ್ಣವಾಗಿ ಕಾಣ್ತದೆ, ಅಂದ್ರೆ ಚಿನ್ನದ ಬಣ್ಣದ ನದಿಯಾಗಿ ಕಾಣ್ತದೆ. ಅಂತಹ ಚಿನ್ನದ ಬಣ್ಣದ ಗಂಗಾ, ಯಮುನಾ ಕಪ್ಪು ಬಣ್ಣದ ಯಮುನಾ, ಎರಡೂ ಸೇರಿದ್ರೆ ಹೇಗೆ, ಎರಡರ ಸಂಗಮ ಆದ್ರೆ ಹೇಗೆ, ಆ ರೀತಿಯಾಗಿ ಚಿನ್ನದ ಮೈಕಾಂತಿ ಉಳ್ಳಂತಹ ಪೂರ್ಣಪ್ರಜ್ಞರು, ಹಾಗೆಯೇ ಚಿನ್ನದ ಬಣ್ಣದ ಮೈಕಾಂತಿ ಉಳ್ಳಂತಹ ಪೂರ್ಣಪ್ರಜ್ಞರನ್ನ ವೇದವ್ಯಾಸರು ಒಪ್ಪಿಕೊಂಡಾಗ ಅದೊಂದು ರೀತಿ ಗಂಗಾ ಮತ್ತು ಯಮುನಾ. ಅಂದ್ರೆ ವೇದವ್ಯಾಸರ ಮೈಬಣ್ಣ ಇಂದ್ರನೀಲ ವರ್ಣ, ಕಪ್ಪು ಮೇಘಗಳ ಬಣ್ಣ, ಅದೇ ಬಣ್ಣದ್ದು ಯಮುನಾ. ಹೀಗೆ ಗಂಗಾ ಯಮುನಾ ಎರಡೂ ಕೂಡ ಅದು ಸೇರಿಬಿಟ್ರೆ ಹೇಗೋ ಹಾಗೆ ಕಂಡ ಹಾಗಾಯ್ತಂತೆ. ಹೀಗೆ ಅಲ್ಲಿ ಕನಕದ್ಯುತಿ ಮಧ್ವ ಸಂಗಮ ಅಂತ ಹೇಳ್ತಾರೆ. ಕನಕದ್ಯುತಿ ಅಂದ್ರೆ ಚಿನ್ನದ ಕಾಂತಿ ಅಂತ. ಕನಕ ಅಂದ್ರೆ ಗೊತ್ತಿದೆ ಚಿನ್ನ, ದ್ಯುತಿ ಅಂದ್ರೆ ತೇಜಸ್ಸು, ಕಾಂತಿ. ಹೀಗೆ ಚಿನ್ನದ ಮೈಕಾಂತಿ ಉಳ್ಳಂತಹ ಮಧ್ವರ ಮೈಯನ್ನು ಅಪ್ಪಿಕೊಂಡಿರುವಂತಹ ವೇದವ್ಯಾಸ ಉಪಮೀಯೇತ ಸತೇನ ನೀಲಭಾಹ, ಅತ್ಯಂತ ನೀಲ ಮೈಕಾಂತಿಯನ್ನು ಆ ವೇದವ್ಯಾಸರು ಅಪ್ಪಿಕೊಂಡಿದ್ದಾರೆ. ಈ ರೀತಿಯ ಆ ಒಂದು ವಿಶೇಷತೆ ನಮ್ಮಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಯದಿರಾಜ ವಿಭೂಷಣ ಎರಿಯುತ ದ್ವಿಜವರ್ಯಾನ್ವಯ ಜಾಭಿಮೌಹರಿ ನೃಪಗೋತ್ರ ಭುವೋ ಪುರಾತ್ಮನೋ ಸ್ಫುಟತುಲ್ಯಾವುಪಗೂಢಯೋರ್ಮಿಥಃ ಎನ್ನುವಂಥದ್ದು. ಇದನ್ನ ನಾವು ಕೇಳುವಾಗ ನಮಗಿಲ್ಲಿ ಅನ್ನಿಸುವುದು ಇದೇನಂದ್ರೆ, ಇಬ್ಬರು ಕೂಡ ಬ್ರಾಹ್ಮಣ ವಂಶೀಯರೇ. ಅವರಿಬ್ಬರು ದ್ವಿಜವರ್ಯಾನ್ವಯ ಜಾವಿಮೌ ಹರಿ ಅಂತ ಹೇಳ್ತಾರೆ. ಇಬ್ಬರು ಹರಿಯೇ, ವ್ಯಾಸರೂ ಹರಿ, ಮಧ್ವರು ಹರಿ. ಇವರಿಬ್ಬರು ಉತ್ತಮವಾದಂತಹ ಬ್ರಾಹ್ಮಣ ವಂಶದಲ್ಲೇ ಅವತರಿಸಿದವರು. ಇಬ್ಬರು ಕೂಡ ಹರಿ ಅಂತ ಕರೆಸಿಕೊಳ್ಳುವವರು. ಮತ್ತೆ ಇವರಿಬ್ಬರನ್ನು ನೋಡಿದ್ರೆ ಇವರಿಬ್ಬರು ಕೂಡ ಹಿಂದೆ ರಾಜಯೋಗ್ಯವಾದಂತಹ ವಸ್ತ್ರಾಲಂಕಾರವನ್ನೆಲ್ಲ ಮಾಡಿಕೊಂಡಿದ್ರು. ರಾಜಯೋಗ್ಯವಾದಂತಹ ವಸ್ತ್ರ ಆಭರಣಗಳನ್ನ ಮೊದಲಿಗೆ ತೊಟ್ಟವರೇ ಮೊದಲಿನ ಜನ್ಮಗಳಲ್ಲಿ. ಆದ್ದರಿಂದ ಪುರ ಅಂತ ಹೇಳ್ತಾರೆ. ಪುರ ಅಂದ್ರೆ ಹಿಂದೆ. ಹೀಗೆ ತಮ್ಮಿಬ್ಬರ ಪೂರ್ವ ಜನ್ಮದಲ್ಲಿ ಅವರು ಕ್ಷತ್ರಿಯ ವಂಶದಲ್ಲಿ ರಾಜ ಕುಟುಂಬದಲ್ಲಿ ಅವತರಿಸಿದವರಾಗಿ ಅವರು ಹೇಗೆ ಅಪ್ಪಿಕೊಂಡಿದ್ರೋ ಅದೇ ರೀತಿ ಈಗಲೂ ಕೂಡ ಹಾಗೆ ಅವರಿಬ್ಬರು ಕಾಣಿಸ್ತಾರೆ. ಅದೇ ರೀತಿಯ ಅವರಿಬ್ಬರು ಕೂಡ ಪರಸ್ಪರ ಅಪ್ಪಿಕೊಂಡಿರುವಂಥದ್ದೇನು ಅಂತ ಅನ್ನಿಸ್ತದೆ. ಇದು ಹೇಗೆ ಈ ರೀತಿಯ ವರ್ಣನೆ ಮಾಡಿಬಿಟ್ರೆ ಅದಕ್ಕೂ ಈ ಮಧ್ವರು ಹಾಗೂ ಮಧ್ವವ್ಯಾಸರು ಅಪ್ಪಿಕೊಂಡದ್ದಕ್ಕೆ ಏನು ಸಂಬಂಧ ಬರ್ತದೆ ಅಂತ ಕೇಳಿದ್ರೆ, ಹಿಂದೆ ಮೊದಲ ಜನ್ಮ ದ್ವಾಪರ ಯುಗದಲ್ಲಿ ಇದೇ ವೇದವ್ಯಾಸರು ರಾಜವಂಶದಲ್ಲಿ ದೇವಕಿ ವಸುದೇವನ ಮಗನಾಗಿ ರಾಜವಂಶದಲ್ಲೇ ಅವತರಿಸಿ, ವಸುದೇವ ರಾಜನೇ, ದೇವಕಿ ರಾಜವಂಶೀಯ ಕುಮಾರಿ. ಹೀಗೆ ದೇವಕಿ ವಸುದೇವರೆನ್ನುವಂತಹ ರಾಜವಂಶೀಯರಲ್ಲಿ ಆ ರಾಜವಂಶದ ದಂಪತಿಗಳಲ್ಲಿ ಮಗನಾಗಿ ಕೃಷ್ಣ ಎನ್ನುವ ಹೆಸರಿನಿಂದ ಇದೇ ವೇದವ್ಯಾಸರು ಅವತರಿಸಿದರು.
ಮತ್ತೆ ಕುರುವಂಶ ಇತ್ತಲ್ಲ, ಕುರುವಂಶದಲ್ಲಿ ಅವತರಿಸಿದವರು ಭೀಮ. ಕುರುವಂಶದಲ್ಲಿ ಅವತರಿಸಿದ ಭೀಮಸೇನ. ಆ ಕೃಷ್ಣ ಭೀಮಸೇನರು ಭೇಟಿಯಾಗುವಾಗ ಭೀಮಸೇನ ಅವರಿಬ್ಬರು ಪ್ರೀತಿಯಿಂದ ಅಪ್ಪಿಕೊಳ್ತಾರೆ. ಆಗ ಚಿನ್ನದ ಮೈಕಾಂತಿ ಉಳ್ಳ ಭೀಮಸೇನ ಹಾಗೂ ಆ ನೀಲಮೇಘ ವರ್ಣದ ಆ ನೀಲಮೇಘದಂತೆ ಮೈಕಾಂತಿ ಉಳ್ಳಂತಹ ಕೃಷ್ಣ ಅವರಿಬ್ಬರು ಒಪ್ಪಿಕೊಂಡಾಗ ಹೇಗೆ ಕಾಣಿಸ್ತಿತ್ತು ಹಾಗೆ ಇದ್ದವರು. ಹಾಗೆ ಈಗ ಅನ್ನಿಸ್ತದೆ. ಬಹುಶಃ ಅವರಿಗೆ ಪುರ ಅಂದ್ರೆ ಹಿಂದೆ, ಅಂದ್ರೆ ಈ ಮೊದಲು ಯಾವ ದ್ವಾಪರ ಯುಗದಲ್ಲಿ, ಪೂರ್ವ ಯುಗದಲ್ಲಿ ಅವರಿಬ್ಬರು ಅಪ್ಪಿಕೊಳ್ಳುವುದು ಹೀಗೆ ಆಗಿತ್ತಲ್ವಾ ಅಂತ ಹೇಳ್ತಾರೆ. ಅವರಿಬ್ಬರು ಅಣ್ಣ ತಂಗಿಯರ ಮಕ್ಕಳಲ್ಲ, ಕೃಷ್ಣ ಮತ್ತು ಭೀಮಸೇನ ಅಣ್ಣ ತಂಗಿಯರ ಮಕ್ಕಳು. ಹಾಗಾಗಿ ಪ್ರೀತಿಯಿಂದ ಭೇಟಿಯಾದಾಗ ಅಪ್ಪಿಕೊಳ್ತಿದ್ರು. ನೋಡಿದ್ರೆ ಹಾಗೆ ಅನ್ನಿಸ್ತದೆ ಈಗ ಅಂತ ಹೇಳ್ತಾರೆ. ಮತ್ತು ಇವರಿಬ್ಬರು ಕೂಡ ಬ್ರಾಹ್ಮಣ ಕುಟುಂಬದಲ್ಲಿ ಅವತರಿಸಿದ ಈ ಎರಡು ರೂಪಗಳು. ಹೌದಾ? ಪರಾಶರರ ಮಗ ವಸಿಷ್ಠ ಗೋತ್ರೋದ್ಭವನಾಗಿರುವಂತಹ ಕೃಷ್ಣ, ವಾಸಿಷ್ಠ ಕೃಷ್ಣ. ಈ ವಾಸಿಷ್ಠ ಕೃಷ್ಣನು ಮತ್ತೆ ಈ ನಡುಮನೆ ಭಟ್ಟರ ಅಂದ್ರೆ ನಡಿಲಾಯ ಭಟ್ಟರ ಮಗನಾಗಿ ಅವತರಿಸಿ ಮತ್ತೆ ಈಗ ಸನ್ಯಾಸಾಶ್ರಮ ಸ್ವೀಕರಿಸಿದಂತಹ ಪೂರ್ಣ ಪ್ರಜ್ಞರು. ಇವರಿಬ್ಬರೂ ಕೂಡ ಇಲ್ಲಿ ನೋಡಿದ್ರೆ ಅದೇ ಆ ವ್ಯಕ್ತಿಗಳೇ. ಯಾರು? ಕೃಷ್ಣ ಭೀಮಸೇನರೇ ಈಗ ಕೃಷ್ಣ ಮಧ್ವರಾಗಿ ಇಲ್ಲಿ ಮತ್ತೆ ಅವ್ರು ಕಾಣಿಸ್ತಾ ಇದ್ದಾರೆ. ಹರಿ ಅಂತ ಹೇಳಿದ್ರು. ಹರಿ ಅಂದ್ರೆ ಇಬ್ಬರು ಹರಿಗಳೇ ಅಂತ. ಹರಿ ಹೇಗೆ? ಹರಿ ಅಂತ ಕೂಡಲೇ ವಿಷ್ಣು ಅನ್ನೋ ಅರ್ಥ ಗೊತ್ತಾಗ್ತದೆ. ಕೂಡಲೇ ಅರ್ಥ ಗೊತ್ತಾಗ್ತದಲ್ವಾ? ಹರಿ ಅಂದ್ರೇನು? ವಿಷ್ಣು ಅಂತ ಅದು ಗೊತ್ತಾಗ್ತದೆ. ಮತ್ತೊಂದು ಹರಿ ಅಂದ್ರೆ ಅದು ಮಧ್ವರಿಗೆ ಹೇಗೆ ಹೇಳೋದು, ಅಥವಾ ಭೀಮಸೇನಿಗೋ ಅಥವಾ ಯಾರಿಗೆ ಈ ಮುಖ್ಯ ಪ್ರಾಣದೇವ ಹರಿ ಅಂತ ಹೇಳಿ ಕರಿತೀರ? ಹರಿ ಅಂದ್ರೆ ವಿಷ್ಣು, ಅದೆಲ್ಲರಿಗೂ ಗೊತ್ತಿದೆ. ನಾವು ಹರೇ ಶ್ರೀನಿವಾಸ, ಹರೇ ನಾರಾಯಣ, ಹರೇ ವಿಠಲ ಹೀಗೆಲ್ಲ ಪದಗಳನ್ನು ಬಳಸ್ತೇವಲ್ವ. ಅಲ್ಲಿ ಹರಿ ಅಂದ್ರೆ ಯಾರು? ಹರಿ ಅಂದ್ರೆ ಶ್ರೀಹರಿ, ರಮಾಪತಿ, ಶ್ರೀಪತಿಯಾದ ಹರಿ ಅಂತಲೇ ಅರ್ಥ ಅಲ್ವೇ ಅಂತ ಕೇಳಿದ್ರೆ ಹೌದು, ಸತ್ಯ. ಆದ್ರೆ ಈ ಹರಿಶಬ್ದ ಯಾರಿಗೆ ಅನ್ವಯ ಆಗ್ತದೆ ಅಂದ್ರೆ ಕಪಿಗೆ ಅನ್ವಯ. ಕಪಿ ಎನ್ನುವ ಅರ್ಥ ಇದೆ. ಹರಿಶಬ್ದಕ್ಕೆ 10 ಅರ್ಥಗಳು. ಆ 10 ಪ್ರಮುಖವಾದ ಅರ್ಥ. ಮತ್ತೇನೇನು ಅರ್ಥ ಉಂಟ ನನಗೇನು ಗೊತ್ತಿಲ್ಲ. ಆದ್ರೆ ಈ ಹರಿ ಎನ್ನುವ ಪದಕ್ಕೆ 10 ಅರ್ಥಗಳನ್ನು ಹೇಳ್ತಾರೆ. ಕಪಿ ಎನ್ನುವ ಅರ್ಥವೂ ಇದೆ. ಅದಕ್ಕೆ ಹರೀಶ ಅಂತ ಹೇಳ್ತಾರೆ. ರಾಮನಿಗೆ ಹರೀಶ ಅಂತ. ಹಿಂದೆ ರಾಮಾವತಾರ ಕಾಲದಲ್ಲಿ ಈ ಅತಿಶಯವಾದಂತಹ ಸೇವಾ ಕಾರ್ಯವನ್ನ ಮಾಡಿದ್ದರಿಂದ ಸ್ವಾತ್ಮಾನಮೇವ ಅದದ ಅಂತ ಹೇಳ್ತಾರೆ. ತನ್ನನ್ನು ತಾನೇ ಕೊಟ್ಟುಕೊಂಡ. ಅಲ್ಲಿ ಕೊಡ್ಲಿಕ್ಕೆ ವನವಾಸದಲ್ಲಿದ್ದಂತಹ ರಾಮನಿಗೆ ಕೊಡ್ಲಿಕ್ಕೆ ವಸ್ತು ಎಲ್ಲ ಏನು ಸಿಗ್ಲಿಲ್ಲ. ಏನನ್ನು ತನ್ನ ಆಲಿಂಗನವನ್ನೇ ಕೊಟ್ಟ ಆ ಹನುಮಂತನಿಗೆ ಶ್ರೀರಾಮ ಅಂತ ಹೇಳ್ತಾರಲ್ವಾ. ಅದು ಕೂಡ ಮೊದಲ ಆ ತ್ರೇತಾಯುಗದಲ್ಲಿ ಇವರಿಬ್ಬರ ಭೇಟಿ. ಮುಖ್ಯ ಪ್ರಾಣದೇವರೇ ಹನುಮಂತನಾಗಿ ಅವತರಿಸಿದಾಗ ಚಿನ್ನದ ಬಣ್ಣದ ಮೈಕಾಂತಿ ಉಳ್ಳಂತಹ ಹನುಮಂತ ಮತ್ತು ನೀಲಮೇಘ ವರ್ಣದ ಆ ಮೈಕಾಂತಿ ಉಳ್ಳಂತಹ ರಾಮ, ಇವರಿಬ್ಬರು ರಾಮ ಹನುಮಂತ ಇಬ್ಬರು ಕೂಡ ಪ್ರೀತಿಯಿಂದ ಅಪ್ಪಿಕೊಂಡಾಗ ಇದೇ ರೀತಿ ಕಾಣಿಸ್ತಿತ್ತಲ್ವಾ. ಅಂದ್ರೆ ಸ್ವರ್ಣವರ್ಣದ ಮೈ, ಮತ್ತೊಬ್ಬ ಒಳ್ಳೆಯ ಮೇಘವರ್ಣದ ಮೈಕಾಂತಿ. ಹೀಗೆಲ್ಲ ಅವರು ಹಿಂದೆಯೂ ಕೂಡ ಲೋಕಕ್ಕೆ ಈ ರೀತಿಯ ತಮ್ಮ ಪ್ರೀತಿಯನ್ನ ತೋರಿಸಿದರು. ಹೀಗೆ ಹನುಮಂತ, ರಾಮ, ಕೃಷ್ಣ, ಭೀಮ, ಈಗ ವ್ಯಾಸ, ಮಧ್ವ, ಈ ರೀತಿಯ ಈ ಯುಗಗಳಲ್ಲಿಯೂ ಕೂಡ ಮುಖ್ಯ ಪ್ರಾಣದೇವರು ಅತಿಶಯವಾದಂತಹ ಹರಿಯ ಸೇವಾ ಕಾರ್ಯ ಮಾಡಿದ್ದು ಹೌದು. ಮತ್ತೆ ಹಾಗೆ ಆ ಹರಿಯು ಆ ಪ್ರೀತನಾಗಿ ಅಪ್ಪಿಕೊಂಡದ್ದು ಇದನ್ನ ಕಾಣ್ತೇವೆ. ಅದನ್ನ ಈ ಕಂಡದ್ದು ಹಾಗೆ ಅಂತ ಹೇಳ್ತಾರೆ. ಹರಿ ಶಬ್ದಕ್ಕೆ ಹನುಮಂತ ಅಂದ್ರೆ ಕಪಿ ಅಂತ ಅರ್ಥ. ಹಾಗೆ ಹೇಳುವಾಗ ಇಲ್ಲಿ ಹರಿ ಅಂತ ದ್ವಿವಚನ ಹೇಳಿದ್ದು. ಹರಿ ಹರಯ ಅಂತ ಹೇಳಿಕೊಡ್ತಾರೆ ನಮ್ಗೆ. ಪ್ರಾರಂಭದ ಪಾಠ ಅದು. ಪ್ರಾರಂಭದಲ್ಲಿ ಅದನ್ನೇ ಪಾಠ ಹೇಳುದು. ಆಗ ಹರಿ ಅಂದ್ರೆ ಇಬ್ಬರು ಹರಿಯರು ಅಂತ ಅರ್ಥ. ಯಾರ್ಯಾರು ಇಬ್ಬರು ಹರಿ ಅಂದ್ರೆ ಒಬ್ಬ ಕಪಿಯಾದಂತಹ ಹನುಮಂತ, ಮತ್ತೊಬ್ಬ ಹರಿಯೇ, ಮತ್ತೊಬ್ಬ ರಾಮ ಅಂತ ಅರ್ಥ. ಹರೀಶ ಅಂತ ರಾಮನನ್ನು ಹೇಳ್ತಾರೆ. ಹರಿ ಅಂದ್ರೆ ಕಪಿ ಅಲ್ವಾ, ಕಪಿಗಳಿಗೆ ಈಶ, ಹರೀಶ ಹೀಗೆ ಹೇಳು. ಆ ಕಪಿಯ ಒಡೆಯ ಹೀಗೆ ಹೇಳು. ಎಲ್ಲ ಅನಾರ್ಥಗಳೆಲ್ಲ ಹೀಗೆ ಸಿಗ್ತವೆ. ಬೇರೆ ಬೇರೆ ಅರ್ಥಗಳನ್ನು ಮಾಡುವುದು. ಹೀಗೆ ಅತ್ಯಂತ ಉತ್ತಮವಾದಂತಹ
ಹರಿಮುಖ್ಯ ಪ್ರಾಣರ ಆ ಒಂದು ಜೊತೆ ಅವರ ಆಲಿಂಗನ ಅಷ್ಟು ಸುಂದರವಾಗಿ ಕಾಣ್ತದೆ. ಪರಮ ಭಕ್ತಿ ಸಂಪನ್ನ ಈ ಪೂರ್ಣ ಪ್ರಜ್ಞರು. ಭಕ್ತರಲ್ಲಿ ಪರಮ ವಾತ್ಸಲ್ಯ ಸಂಪೂರ್ಣನಾದವರು ವೇದವ್ಯಾಸರು. ಈ ರೀತಿಯ ಇವರ ಜೋಡಿ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ಇಷ್ಟು ಹೇಳುವಾಗ ನಮ್ಗೆ 54ನೇ ಶ್ಲೋಕ ಪೂರೈಸ್ತದೆ. ಇವತ್ತು ಇಷ್ಟಕ್ಕೆ ನಿಲ್ಲಿಸುವ. ಬ್ರಹ್ಮಾರ್ಪಣಮಸ್ತು.